ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ವೃತ್ತಿಪರ ಕೋರ್ಸುಗಳ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಸೀಟು ಹಂಚಿಕೆಯನ್ನು ಮಾಡುತ್ತಿದೆ. 2023ನೇ ಸಾಲಿನ ಕೋರ್ಸುಗಳ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಸೀಟು ಹಂಚಿಕೆಗೆ ಅಭ್ಯರ್ಥಿಗಳು ಯಾವ ರೀತಿ ಆಪ್ಷನ್ಸ್ಗಳನ್ನು ಆನ್ಲೈನ್ ಮೂಲಕ ದಾಖಲಿಸಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋ ಚಿತ್ರಣವನ್ನು ನಿಮಗೆ ನೀಡಲಾಗುತ್ತಿದೆ. ಅಭ್ಯರ್ಥಿಗಳು ಮೊದಲಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ kea.kr.nac.in ಅನ್ನು ಲಾಗಿನ್ ಮಾಡಿ, ವೆಬ್ಸೈಟಿನಲ್ಲಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ತೋರಿಸಿರ್ತಾರೆ. ಆಪ್ಷನ್ ಎಂಟ್ರಿ ಲಿಂಕನ್ನು ಆಯ್ಕೆ ಮಾಡಿಕೊಂಡಲ್ಲಿ ನಿಮಗೆ ಈ ಸ್ಕ್ರೀನನ್ನು ತೋರಿಸಲಾಗುತ್ತದೆ. ಅಲ್ಲಿ ನೀವು ನೋಡಬಹುದು, ಅಡ್ಮಿಷನ್ ಟು ಮೆಡಿಕಲ್, ಡೆಂಟಲ್, ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಪ್ರೊಫೆಷನಲ್ ಕೋರ್ಸಸ್ 2023 ಸೆಂಟ್ರಲೈಸ್ಡ್ ಅಲಾಟ್ಮೆಂಟ್ ಪ್ರೋಸೆಸ್ ಆಪ್ಷನ್ ಎಂಟ್ರಿ ಅಂತ. ಆಪ್ಷನ್ ಎಂಟ್ರಿಗೆ ಸಂಬಂಧಿಸಿದಂತೆ ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮೊದಲನೆಯ ಸ್ಕ್ರೀನು. ಇಲ್ಲಿ ಮೊದಲಿಗೆ ನೀವು ನಿಮ್ಮ CET ನಂಬರನ್ನು ಎಂಟ್ರಿ ಮಾಡಬೇಕು. CET ನಂಬರ್ ಎಂಟ್ರಿ ಮಾಡಿದ ನಂತರ ಅಲ್ಲಿ ತೋರಿಸಿರ್ತಕ್ಕಂತಹ ಕ್ಯಾಪ್ಚಾವನ್ನು ದಾಖಲಿಸಬೇಕು. ಕ್ಯಾಪ್ಚಾವನ್ನು ದಾಖಲಿಸಿ ಸಬ್ಮಿಟ್ ಬಟನ್ ಅಂತ ಇದೆ, ಆ ಸಬ್ಮಿಟ್ ಬಟನನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮಗೆ ಈ ಎರಡನೇ ಸ್ಕ್ರೀನಲ್ಲಿ ನೀವು ನೋಡ್ತಾ ಇದ್ದೀರಾ, ವೆಲ್ಕಮ್. ಅದಾದಮೇಲೆ ಅಭ್ಯರ್ಥಿಯ ಹೆಸರು ಇರುತ್ತೆ. ಅಲ್ಲಿ ಟೆಸ್ಟಿಂಗ್ ಅಂತ ಏನಿದೆ, ಇದು ಉದಾಹರಣೆ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಅಭ್ಯರ್ಥಿಯ ಹೆಸರು ಬರುತ್ತೆ. ಅದಾದಮೇಲೆ ಅಭ್ಯರ್ಥಿಯ CET ನಂಬರ್ ಕೂಡ ತೋರಿಸ್ತಾರೆ. ನಂತರ ಅಭ್ಯರ್ಥಿಯು ಯಾವ ವಿಭಾಗಗಳಿಗೆ, ಎಷ್ಟು ಡಿಸಿಪ್ಲಿನ್ಗಳಿಗೆ ಅರ್ಹತೆ ಪಡೆದಿದ್ದಾರೆ, ಅಷ್ಟು ಡಿಸಿಪ್ಲಿನ್ಗಳ ರ್ಯಾಂಕ್ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತದೆ. ಇದಾದ ಮೇಲೆ ನೀವು ಎಡಭಾಗದಲ್ಲಿ ನೋಡಬಹುದು CET ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್, ನ್ಯೂ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಇಮೇಲ್ ID, ಸೀಕ್ರೆಟ್ ಹಿಂಟ್ ಕ್ವಶನ್, ಆನ್ಸರ್ ಫಾರ್ ಸೀಕ್ರೆಟ್ ಕ್ವಶನ್. ಇವೆಲ್ಲವುಗಳನ್ನು ನೀವು ಒಂದಾದ ನಂತರ ಪ್ರತಿಯೊಂದು ಫೀಲ್ಡನ್ನು ನೀವು ಎಂಟ್ರಿ ಮಾಡಬೇಕು. ಮೊದಲಿಗೆ ಅಪ್ಲಿಕೇಶನ್ ನಂಬರ್. ಅಪ್ಲಿಕೇಶನ್ ನಂಬರ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಪ್ರಿಂಟ್ ಮಾಡಿರ್ತಾರೆ. ನೀವು ಡೌನ್ಲೋಡ್ ಮಾಡಿರ್ತಕ್ಕಂತಹ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ. ನೀವು ಅರ್ಜಿ ನಮೂನೆಯಲ್ಲಿ ಏನು ತಗೊಂಡಿದ್ದೀರಿ ಅಪ್ಲಿಕೇಶನ್ ನಂಬರನ್ನು, ಆ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬಾರ್ದು. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೋರಿಸಿರ್ತಕ್ಕಂತಹ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ದಾಖಲಿಸಬೇಕು. ಅದೇ ರೀತಿ ಸೀಕ್ರೆಟ್ ಕೀ ಕೋಡ್ ಸಹ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ತೋರಿಸಿರ್ತಾರೆ, ಪ್ರಿಂಟ್ ಮಾಡಿರ್ತಾರೆ. ಆ ಸೀಕ್ರೆಟ್ ಕೀ ಕೋಡನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಈ ಅಪ್ಲಿಕೇಶನ್ ನಂಬರ್ ಅಥವಾ ಈ ಸೀಕ್ರೆಟ್ ಕೀ ಕೋಡ್ ಅಥವಾ ಈಗ ನೀವು ಎಂಟ್ರಿ ಮಾಡ್ತಕ್ಕಂಥ ನ್ಯೂ ಪಾಸ್ವರ್ಡ್ ಏನಿದೆ, ಇದನ್ನು ಬೇರೆ ಯಾರೊಂದಿಗೂ ಕೂಡ ನೀವು ಅದನ್ನು ಶೇರ್ ಮಾಡಬೇಡಿ, ಯಾರಿಗೂ ಕೂಡ ತಿಳಿಸಬಾರದು, ಬಹಿರಂಗಪಡಿಸಬಾರದು. ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಮತ್ತು ಈ ಪಾಸ್ವರ್ಡ್ ಏನಿದೆ, ಇದು ಮುಂದಿನ ಎಲ್ಲ ಸೀಟು ಹಂಚಿಕೆಯ ಪ್ರಕ್ರಿಯೆಗೆ ಅತ್ಯವಶ್ಯಕವಾಗಿರುತ್ತೆ. ಸೊ ಆದ್ದರಿಂದ ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಮತ್ತು ಪಾಸ್ವರ್ಡನ್ನು ಬೇರೆ ಯಾರಿಗೂ ನೀವು ಶೇರ್ ಮಾಡಬೇಡಿ. ಇದಾದ ಮೇಲೆ ಆ ಇಮೇಲ್ ID ಅಂತ ಏನಿದೆ, ಅಲ್ಲಿ ನಿಮ್ಮ ವ್ಯಾಲಿಡ್ ಇಮೇಲ್ IDಯನ್ನು ಎಂಟ್ರಿ ಮಾಡಿ. ನಂತರ ಸೀಕ್ರೆಟ್ ಹಿಂಟ್ ಕ್ವಶನ್ ಅಂತ ಇದೆ. ಅಲ್ಲಿ ತೋರಿಸ್ತಿರತಕ್ಕಂತಹ ಸೀಕ್ರೆಟ್ ಕ್ವಶನ್ಗಳಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೆ ಆ ಸೀಕ್ರೆಟ್ ಕೀ ಕ್ವಶನನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸೂಕ್ತವಾದ ಉತ್ತರ, ಆನ್ಸರನ್ನು ಕೂಡ ಅಲ್ಲಿ ಟೈಪ್ ಮಾಡಿ. ನೀವು ಏನು ಆನ್ಸರನ್ನು ಕೊಡ್ತೀರಿ ಅದನ್ನು ಒಂದು ಕಡೆ ಬರೆದಿಟ್ಕೊಡಿ. ನಂತರ ಲಾಗಿನ್ ಅಂತ ಇದೆ, ಆ ಲಾಗಿನನ್ನು ನೀವು ಪ್ರೆಸ್ ಮಾಡಬೇಕು. ಸೊ ಲಾಗಿನ್ ಪ್ರೆಸ್ ಮಾಡಿದಾಗ ನಿಮಗೆ ಇಲ್ಲಿ ಮುಂದಿನ ಸ್ಕ್ರೀನಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಒಂದು ಸ್ಕ್ರೀನು, ಅಲಾಟ್ಮೆಂಟ್ ಅಂತ ಮಧ್ಯಭಾಗದಲ್ಲಿ, ಕೊನೆಯದಾಗಿ ನಿಮಗೆ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಈಗ ಮೊದಲಿಗೆ ನಾವು ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್, ಆಪ್ಷನ್ ವರ್ಕ್ಶೀಟ್, ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್, ಪ್ರಿಂಟ್ ಆಪ್ಷನ್ ರಿಪೋರ್ಟ್, ಶಾರ್ಟ್, ಡೀಟೇಲ್ಡ್ ಅಂತ ಇಷ್ಟು ನಿಮಗೆ ಸಬ್ ಟ್ಯಾಬ್ಸನ್ನು ಅಲ್ಲಿ ಕೊಟ್ಟಿರ್ತಾರೆ. ಸೊ ಈಗ ನೀವು ಮೊದಲಿಗೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿನ ನೀವು ಆಯ್ಕೆ ಮಾಡ್ಕೊಳ್ಳಿ. ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿನ ನೀವು ಆಯ್ಕೆ ಮಾಡಿಕೊಂಡು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡಿದ ನಂತರ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಸ್ಕ್ರೀನ್, ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ ಸ್ಕ್ರೀನ್, ವ್ಯೂ ಸೆಲೆಕ್ಟೆಡ್ ಆಪ್ಷನ್ ಸ್ಕ್ರೀನ್ ಅಂತ ತೋರಿಸಲಾಗುತ್ತೆ. ಆಪ್ಷನ್ ಎಂಟ್ರಿ ಸ್ಕ್ರೀನಲ್ಲಿ ಅಭ್ಯರ್ಥಿ ಎಷ್ಟು ವಿಭಾಗಗಳಿಗೆ ಅರ್ಹತೆ ಪಡೆದಿದ್ದಾರೆ ಅಷ್ಟು ವಿಭಾಗಗಳ ಟ್ಯಾಬ್ಸನ್ನು ಅಲ್ಲಿ ಕೊಡ್ತಾರೆ. ಮೆಡಿಕಲ್, ಡೆಂಟಲ್, ಆಯುಷ್, ಯೋಗ, ನ್ಯಾಚುರೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಈ ಥರ ನಿಮಗೆ ಈ ಕೋರ್ಸುಗಳಲ್ಲಿ ಯಾವ ಕೋರ್ಸುಗಳು ಬೇಕು, ಮೊದಲನೆಯದಾಗಿ ನಿಮ್ಮ ಆದ್ಯತೆ ಏನು ಅನ್ನೋದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಉದಾಹರಣೆಗೆ 2-3 ವಿಭಾಗಗಳಲ್ಲಿ ನೀವು ರ್ಯಾಂಕ್ ಪಡೆದಿದ್ದರೆ, ಮೆಡಿಕಲ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಅಥವಾ ವೆಟರ್ನರಿ ಸೈನ್ಸ್, ಇದರಲ್ಲಿ ನಿಮಗೆ ಮೊದಲು ಯಾವುದು ಬೇಕು, ಮೊದಲು ಮೆಡಿಕಲ್ ಬೇಕಾ, ಮೆಡಿಕಲನ್ನು ನೀವು ಆಯ್ಕೆ ಮಾಡ್ಕೋಬಹುದು.
ಅಥವಾ ಇಂಜಿನಿಯರಿಂಗ್ ಬೇಕಾ, ನೀವು ಇಂಜಿನಿಯರಿಂಗನ್ನು ಆಯ್ಕೆ ಮಾಡ್ಕೋಬಹುದು. ಅಥವಾ ಆರ್ಕಿಟೆಕ್ಚರ್ ಬೇಕಾ, ಆರ್ಕಿಟೆಕ್ಚರನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಅಥವಾ ವೆಟರ್ನರಿ ಸೈನ್ಸ್ ನಿಮಗೆ ಬೇಕಾ, ವೆಟರ್ನರಿ ಸೈನ್ಸನ್ನು ನೀವು ಆಯ್ಕೆ ಮಾಡಬಹುದು. ಸೊ ಈ ಅಭ್ಯರ್ಥಿ ಫಸ್ಟ್ ಮೆಡಿಕಲನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಸರ್ಕಾರದಿಂದ ಎಷ್ಟು ಕಾಲೇಜುಗಳು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಇರುತ್ತೆ ಅಷ್ಟು ಕಾಲೇಜುಗಳು ಕೂಡ ಅಲ್ಲಿ ನಿಮಗೆ ತೋರಿಸ್ತಾರೆ. ನಿಮಗೆ ಯಾವ ಕಾಲೇಜು ಬೇಕು ಅನ್ನೋದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂತಂದರೆ ಈಗ ಫಸ್ಟು ಗೌರ್ಮೆಂಟ್ ಬೇಕಾ, ಮೆಡಿಕಲಲ್ಲಿ ಪ್ರೈವೇಟ್ ಬೇಕಾ, ಅಥವಾ NRI ಬೇಕಾ, ಅಥವಾ ಅದರ್ಸ್ ಬೇಕಾ ಅನ್ನೋದನ್ನು ನೀವು ಫಸ್ಟು ತಿಳ್ಕೋಬೇಕು. ಖಾಸಗಿ ಕಾಲೇಜುಗಳಲ್ಲಿ ಏನಾಗುತ್ತೆ, ನಿಮಗೆ 4 ಥರವಾದ ಸೀಟುಗಳಿರುತ್ತೆ. MBBS ಗವರ್ನಮೆಂಟ್, MBBS ಪ್ರೈವೇಟ್, MBBS NRI, MBBS ಅದರ್ಸ್ ಅಂತ. ಪ್ರತಿಯೊಂದಕ್ಕೂ ಕೂಡ ಪ್ರತ್ಯೇಕವಾದ ಶುಲ್ಕ ಇರುತ್ತೆ. ಶಕ್ತಿಯಾನುಸಾರ ನಿಮಗೆ ಯಾವ ಶುಲ್ಕದ ಸೀಟು ಬೇಕು ಅನ್ನೋದನ್ನು ನೀವು ನೋಡಬಹುದು, ಅಂದರೆ ಆಯ್ಕೆ ಮಾಡ್ಕೋಬೇಕು. ಮೊದಲನೇದಾಗಿ ನಿಮಗೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸೀಟು ಬೇಕು ಅಂತಂದರೆ, ಉದಾಹರಣೆ ನಿಮಗೆ ಮೊದಲ ಆದ್ಯತೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆಗಿದ್ದರೆ, ಆ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಮುಂಭಾಗದಲ್ಲಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅಲ್ಲಿ ನೀವು 1 ಅಂತ ನೀವು ಟೈಪ್ ಮಾಡಬೇಕು. ನಂತರ ಮೈಸೂರು ಮೆಡಿಕಲ್ ಕಾಲೇಜ್ ಬೇಕು ಅಂದರೆ ಆ ಮೈಸೂರು ಮೆಡಿಕಲ್ ಕಾಲೇಜಿನ ಬಾಕ್ಸ್ನಲ್ಲಿ 2 ಅಂತ ಟೈಪ್ ಮಾಡಿ. ನಂತರ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಅದು 3ನೇದ ಆಯ್ಕೆ ಆಗಿದ್ರೆ ನೀವು 3 ಅಂತ ಮಾಡ್ಬೋದು. ಅಥವಾ ನಿಮಗೆ ವಿಜಯನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬಳ್ಳಾರಿ ಇದು 3 ಬೇಕು ಅಂದರೆ ನೀವು ಅಲ್ಲಿ 3 ಅಂತ ಟೈಪ್ ಮಾಡ್ಬೋದು. ಅವಾಗ ನೀವು ಮಂಡ್ಯ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹತ್ರ ಹೋಗಿ ನೀವು ನೆಕ್ಸ್ಟ್ ನಂಬರ್ 4 ಅಂತ ನೀವು ಟೈಪ್ ಮಾಡ್ಬೋದು. ಹೀಗೆ ನಿಮಗೆ ಯಾವ ಕಾಲೇಜುಗಳು ಬೇಕು, ಯಾವ ಆದ್ಯತೆಯಲ್ಲಿ ಬೇಕು, ನೀವು ಅಲ್ಲಿ ಪ್ರಿಯಾರಿಟಿ ನಂಬರನ್ನು ಆ ಕಾಲೇಜಿನ ಮುಂದೆ ಇರತಕ್ಕಂಥ ಬಾಕ್ಸಲ್ಲಿ ನಮೂದಿಸ್ತಾ ಹೋಗಬೇಕು. ಯಾವ ಕ್ರಮಾಂಕದಲ್ಲಿ ಬೇಕು ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಆ ಕ್ರಮಾಂಕದಲ್ಲಿ ಆ ನಂಬರ್ಗಳನ್ನ ಕೊಡ್ತಾ ಹೋಗಿ. ಈಗ ನೀವು ಅಂಬೇಡ್ಕರ್ ಮೆಡಿಕಲ್ ಕಾಲೇಜಿಗೆ ಬಂದಾಗ ನಿಮಗೆ ಈಗಾಗಲೇ ಹೇಳಿದಂತೆ ಅಲ್ಲಿ 4 ಥರ ಸೀಟ್ ಇದೆ. ಈಗ ನಿಮಗೆ ಗೌರ್ಮೆಂಟ್ ಸೀಟ್ ಮಾತ್ರ ಬೇಕು ಅಂದರೆ ಗೌರ್ಮೆಂಟ್ ಸೀಟಿಗೆ ನಮೂದಿಸಿ. ನೆಕ್ಸ್ಟ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ, ಅಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಬೇಕು ಅಂದರೆ ಗೌರ್ಮೆಂಟ್ ನಮೂದಿಸಿ. ಅದೇ ರೀತಿ ನೆಕ್ಸ್ಟ್ ನಿಮಗೆ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಕಾಣುತ್ತೆ, ಅಲ್ಲೂ ಕೂಡ ನೀವು ಗೌರ್ಮೆಂಟ್ ಬೇಕು ಅಂದರೆ ಗೌರ್ಮೆಂಟನ್ನು ನಮೂದಿಸಬಹುದು. ಹೀಗೆ ಒಟ್ಟು 60 ಕಾಲೇಜ್ ಇದೆ ಅಂತಂದರೆ ನೀವು 60 ಆಪ್ಷನ್ಸ್ಗಳನ್ನು ಕೂಡ ದಾಖಲಿಸಬಹುದು. ನಂತರ ನಿಮಗೆ ಪ್ರೈವೇಟ್ ಸೀಟುಗಳು ಬೇಕು ಅಂದರೆ ಆ ಪ್ರೈವೇಟ್ ಸೀಟುಗಳು ಏನಿದೆ ಆ ಫೀಸ್ ಸ್ಟ್ರಕ್ಚರನ್ನು ನೋಡಿ ನೀವು ನಿಮ್ಮ ಇಚ್ಛೆ ಆಯ್ಕೆಯನ್ನು ಅಲ್ಲಿ ದಾಖಲಿಸಿ. ಇದಾದ ನಂತರ ನೀವೇನು ಮಾಡಿ, ಅಲ್ಲಿ ಸೇವ್ ಅಂಡ್ ಸಬ್ಮಿಟ್ ಬಟನ್ ಅಂತ ಇದೆ, ಆ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿದ ನಂತರ ನಿಮಗೆ ಮಧ್ಯಭಾಗದ ಸ್ಕ್ರೀನಲ್ಲಿ ನೀವು ಯಾವ ಕಾಲೇಜುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಷ್ಟು ಕಾಲೇಜುಗಳು ಆದ್ಯತಾ ಕ್ರಮದಲ್ಲಿ ಅದು ತೋರಿಸುತ್ತೆ. ಇಷ್ಟು ಕಾಲೇಜುಗಳನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ನೀವು ಅಲ್ಲಿ ನೋಡಬಹುದು. ಸೊ ಇದಾದ ನಂತರ ನಿಮಗೆ ಇಂಜಿನಿಯರಿಂಗ್ ಬೇಕು ಅಂದರೆ ಇಂಜಿನಿಯರಿಂಗ್ ಟ್ಯಾಬ್ ಸೆಲೆಕ್ಟ್ ಮಾಡಿ. ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ಅಲ್ಲಿ ಕೋರ್ಸ್ ಸೆಲೆಕ್ಷನನ್ನು ಮಾಡ್ಕೋಬೇಕು. ನೀವು ಮೊದಲಿಗೆ ನೀವು ಕೋರ್ಸ್ ಬೇಕು, ನಿಮಗೆ ಯಾವ ಕೋರ್ಸ್ ಬೇಕು ಅಂತ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸೈನ್ಸ್ ಬೇಕಾ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಈ ಥರ ನಿಮಗೆ ಯಾವುದು ಬೇಕು ಅನ್ನೋದನ್ನು ಕೋರ್ಸನ್ನು ಸೆಲೆಕ್ಟ್ ಮಾಡಿ. ಈಗ ಉದಾಹರಣೆಗೆ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗನ್ನು ನೀವು ಆಯ್ಕೆ ಮಾಡಬಹುದು. ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಯ್ಕೆ ಮಾಡಿದ ನಂತರ ನಿಮಗೆ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಎಷ್ಟು ಕಾಲೇಜುಗಳಲ್ಲಿ ಸೀಟು ಇದೆ ಅನ್ನೋದು ನಿಮಗೆ ಅಲ್ಲಿ ತೋರಿಸುತ್ತೆ. ಸೊ ನಿಮಗೆ ಬೇಕಾಗಿರ್ತಕ್ಕಂತಹ ಕಾಲೇಜುಗಳಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇದ್ದರೆ ನೀವು ನಂತರದ ಪ್ರಿಯಾರಿಟಿ ನಂಬರ್ಗಳ ಆದ್ಯತಾ ಕ್ರಮ ಸಂಖ್ಯೆಯನ್ನು ನೀವು ನಮೂದಿಸುತ್ತಾ ಹೋಗಿ. ಯಾವ ಕಾಲೇಜಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನೀವು ಸೇವ್ ಅಂಡ್ ಸಬ್ಮಿಟ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಅಲ್ಲಿ ಮಧ್ಯದ ಸ್ಕ್ರೀನಲ್ಲಿ ನಿಮಗೆ ಅದು ನೀವೇನು ಆಯ್ಕೆ ಮಾಡಿದ್ದೀರಿ ಅದು ನಿಮಗೆ ಕಾಣುತ್ತೆ. ನಂತರ ನೀವು ಕೋರ್ಸ್ ಬದಲಾವಣೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಮತ್ತೊಮ್ಮೆ ಮಾಡಿಕೊಂಡು ನಿಮಗೆ ಬೇರೆ ಯಾವ ಕೋರ್ಸ್ ಬೇಕು ಆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇವ್ ಅಂಡ್ ಸಬ್ಮಿಟ್ ತಗೊಳ್ಳಿ. ನಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಯಾವ ಕಾಲೇಜುಗಳಲ್ಲಿ ಬೇಕು ಅನ್ನೋದನ್ನು ನೀವು ಆ ಕಾಲೇಜಿನ ಮುಂಭಾಗದಲ್ಲಿ ಇರತಕ್ಕಂಥ ಬಾಕ್ಸಲ್ಲಿ ನಮೂದಿಸುತ್ತಾ ಹೋಗಬೇಕು. ಸುಮಾರು ಒಂದು 200 ಕಾಲೇಜ್ ಇದೆ ಅಂತಂದರೆ ನಿಮಗೆ 200 ಕಾಲೇಜುಗಳಲ್ಲೂ ಕೂಡ ಆಸಕ್ತಿ ಇದ್ದರೆ ನೀವು 200 ಕಾಲೇಜುಗಳಲ್ಲೂ ಕೂಡ ನೀವು ಆಪ್ಷನ್ಸನ್ನು ದಾಖಲಿಸಬಹುದು. ದಾಖಲಿಸಿದ ನಂತರ ಸೇವ್ ಅಂಡ್ ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಿ ನಿಮಗೆ ಮಧ್ಯಭಾಗದ ಸ್ಕ್ರೀನಲ್ಲಿ ನೀವು ಎಷ್ಟು ಆಪ್ಷನ್ಸನ್ನು ಕೊಟ್ಟಿದ್ದೀರಿ ಅಷ್ಟು ಆಪ್ಷನ್ಸ್ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ನೀವೇನು ಮಾಡ್ಬೋದು, ನೀವು ವೆಟರ್ನರಿ ಸೈನ್ಸ್ ಬೇಕು ಅಂದರೆ ವೆಟರ್ನರಿ ಸೈನ್ಸನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ಪ್ರಿಯಾರಿಟಿ ನಂಬರನ್ನು ನಮೂದಿಸುತ್ತಾ ಹೋಗಬಹುದು. ನಂತರ ಸೇವ್ ಅಂಡ್ ಸಬ್ಮಿಟ್ ಮಾಡಿ ನಿಮಗೆ ವೆಟರ್ನರಿ ಸೈನ್ಸ್ ಕೂಡ ಅಲ್ಲಿ ಬಂದು ಸೇರಿಕೊಂಡಿರುತ್ತೆ. ಆದ್ಯತಾ ಕ್ರಮದ ಪ್ರಕಾರ ನಿಮಗೆ ಅಲ್ಲಿ ಕಾಣುತ್ತೆ. ಇಲ್ಲಿ ಕಾಣ್ತಾ ಇರತಕ್ಕಂತಹ ಕಾಲೇಜುಗಳ ಬಗ್ಗೆ ನೀವು ಬದಲಾವಣೆ ಮಾಡ್ಕೋಬೇಕು ಅಂದರೆ ನಿಮಗೆ ಯಾವುದು ಬೇಡ ಅಂದರೆ ಆ ಕಾಲೇಜುಗಳನ್ನ ತೆಗಿಬೋದು, ಅಥವಾ ಪ್ರಿಯಾರಿಟಿ ನಂಬರ್ ಅಂತ ಏನು ಹೇಳ್ತಾರೆ ಆದ್ಯತಾ ಕ್ರಮ ಸಂಖ್ಯೆಯನ್ನು ನೀವು ಬದಲಾಯಿಸ್ಕೋಬಹುದು.
ಈಗ 30 ಇರೋದು 31 ಆಗಿದೆ, 31 ಇರೋದು 30 ಆಗಿರುತ್ತೆ. ಅಪ್ಡೇಟ್ ಅಂತ ಕೊಟ್ಟರೆ ಅದು ನಿಮಗೆ ಅಪ್ಡೇಟ್ ಆಗಿ ಆ ಕ್ರಮಾಂಕದಲ್ಲಿ ಕೂತ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ನಿಮಗೆ 38ನೇದು ಬೇಡ ಅಂದರೆ ನೀವೇನು ಮಾಡಬೇಕು, 0 ಅಂತ ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ಸೊ ನೀವು 0 ಪ್ರೆಸ್ ಮಾಡಿ ಅಪ್ಡೇಟ್ ಕೊಟ್ಟ ತಕ್ಷಣ ಅದು ಆ ಮಧ್ಯಭಾಗದ ಸ್ಕ್ರೀನಿಂದ ಡಿಲೀಟ್ ಆಗುತ್ತೆ, ನಿಮ್ಮ ಆಯ್ಕೆಯಲ್ಲಿ ಅದು ಇರೋದಿಲ್ಲ. ಸೊ ಇನ್ನೂ ಒಂದು ಆಪ್ಷನ್ಸನ್ನು ನೀವು ತೆಗಿಬೇಕು ಅಂದರೆ, ಫಾರ್ ಎಕ್ಸಾಂಪಲ್ 38ನೇ ನೀವು ತೆಗೆದಿದ್ದೀರಾ ಅಂದರೆ ಅದನ್ನು 0 ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಡಿ. ಸೊ ಈ ರೀತಿ ನೀವು ಬದಲಾವಣೆಯನ್ನು ಕೂಡ ನೀವು ಮಾಡ್ಕೋಬಹುದು. ನಿಮಗೆ ಕೊನೆಯ ಸ್ಕ್ರೀನಲ್ಲಿ ನಿಮಗೆ ಪ್ರಿಂಟ್ ಆಪ್ಷನ್ ರಿಪೋರ್ಟ್ ಅಂತ ಕಾಣುತ್ತೆ. ನಿಮಗೆ ನೀವು ಯಾವ ಕಾಲೇಜುಗಳು ಹಾಕಿದ್ದೀರಿ ಅದರದ್ದು ಕೋರ್ಸು ಮತ್ತು ಫೀಸ್ ಸ್ಟ್ರಕ್ಚರ್ ಅದು ಕೂಡ ನಿಮಗೆ ಅಲ್ಲಿ ಬರುತ್ತೆ. ಸೊ ನೀವು ಅಲ್ಲಿ ಶಾರ್ಟ್ ಆಗಿ ಪ್ರಿಂಟೌಟನ್ನು ತಗೊಳ್ಳಿ, ಡೀಟೇಲ್ಡ್ ಆಗು ಕೂಡ ನೀವು ಪ್ರಿಂಟೌಟನ್ನು ತಗೋಬಹುದು. ಪ್ರಿಂಟೌಟನ್ನು ತಗೊಂಡು ಪರಿಶೀಲಿಸಿ ಮತ್ತೆ ನೀವೇನಾರ ಬದಲಾವಣೆ ಮಾಡಬೇಕು ಅಂತಂದರೆ ಮತ್ತೆ ನೀವು ಈ ಸ್ಕ್ರೀನಿಗೆ ಬಂದು ನಿಮಗೆ ಯಾವ ರೀತಿ ಬದಲಾವಣೆ ಬೇಕು ಅಥವಾ ಯಾವುದಾದ್ರೂ ಹೊಸದಾಗಿ ಆ್ಯಡ್ ಮಾಡಬೇಕಾ, ಮೆಡಿಕಲಲ್ಲಿ ಯಾವುದಾದ್ರೂ ಬಿಟ್ಟೋಗಿದೆಯಾ, ಮೆಡಿಕಲಲ್ಲಿ ನೀವು ಆ್ಯಡ್ ಮಾಡ್ಬೇಕಂದ್ರೆ ಮೆಡಿಕಲನ್ನು ಬಿಟ್ಟೋಗಿರ್ತಕ್ಕಂಥದ್ದನ್ನು ನೀವು ಆ್ಯಡ್ ಮಾಡಬಹುದು, ಅಥವಾ ಡೆಂಟಲ್ ಸೇರಿಸಿಲ್ಲ ಅಂದರೆ ಡೆಂಟಲನ್ನು ನೀವು ಸೇರಿಸ್ಕೋಬಹುದು. ಅದೇ ರೀತಿ ನಿಮಗೆ ಯಾವ ಕೋರ್ಸ್ಗೆ ಆಯ್ಕೆ ಇರುತ್ತೆ, ಇಚ್ಛೆ ಇರುತ್ತೆ, ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಡಿಸಿಪ್ಲಿನನ್ನು ಆಯ್ಕೆ ಮಾಡಿ ನೀವು ಆಪ್ಷನ್ಸನ್ನು ನಮೂದಿಸುತ್ತಾ ಹೋಗಬಹುದು. ಪ್ರತಿ ಸಲ ನೀವು ನಮೂದಿಸಿದ ನಂತರ ಸೇವ್ ಅಂಡ್ ಸಬ್ಮಿಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನು ಸೇವ್ ಅಂಡ್ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿರ್ತೀರಿ ಅದು ನಿಮಗೆ ಮಧ್ಯಭಾಗದ ಸ್ಕ್ರೀನಲ್ಲಿ ನಿಮಗೆ ಕಾಣುತ್ತೆ. ಮತ್ತೊಮ್ಮೆ ನಿಮಗೆ ಅಲ್ಲಿ ಪ್ರಿಂಟ್ ಆಪ್ಷನ್ಸ್ ಕೂಡ ಇರುತ್ತೆ. ಮತ್ತೆ ನೀವು ಪ್ರಿಂಟ್ ತಗೊಳ್ಳಿ, ಬದಲಾವಣೆ ಬೇಕು ಅಂದರೆ ಇದೇ ಕ್ರಮವನ್ನು ಅನುಸರಿಸಿ ನೀವು ಬದಲಾವಣೆಯನ್ನು ಮಾಡ್ಕೋಬಹುದು. ನೀವು ಈ ಆಪ್ಷನ್ಸನ್ನು ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ನಿಮಗೆ ಯಾವ ಕಾಲೇಜು ಬೇಕು, ಯಾವ ಕೋರ್ಸ್ ಬೇಕು, ಯಾವ ಕ್ರಮಾಂಕದಲ್ಲಿ ಬೇಕು, ನಿಮಗೆ ಮೊದಲು ಮೆಡಿಕಲ್ ಬೇಕಾ ಅಥವಾ ಮೊದಲು ಇಂಜಿನಿಯರಿಂಗ್ ಬೇಕಾ ಅನ್ನೋದನ್ನು ನೀವು ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ಒಂದು ಪಟ್ಟಿ ಮಾಡ್ಕೊಳ್ಳಿ, ಕಾಲೇಜಸ್ ನಿಮಗೆ ಯಾವ ಕಾಲೇಜುಗಳು ಬೇಕು ಅಂತ. ನಿಮಗೆ ಈ ಪಕ್ಕದ ರೈಟ್ ಸ್ಕ್ರೀನಲ್ಲಿ ಕಾಲೇಜುಗಳ ಲಿಸ್ಟು ಕೂಡ ಇದೆ. ಮೆಡಿಕಲ್ ಕಾಲೇಜಸ್, ಡೆಂಟಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ, ಫುಡ್ ಸೈನ್ಸ್, ಫಾರ್ಮಸಿ, ಈ ಥರ ನರ್ಸಿಂಗ್, ಪ್ರತಿಯೊಂದು ಕಾಲೇಜುಗಳು ಕೂಡ ಅಲ್ಲಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದೇ ರೀತಿ ಕೋರ್ಸ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಯಾವ ಕೋರ್ಸ್ ಬೇಕು, ಯಾವ ಕಾಲೇಜಲ್ಲಿ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೋಬಹುದು. ಆಯ್ಕೆ ಮಾಡಿದ ನಂತರ ಸೇವ್ ಅಂಡ್ ಸಬ್ಮಿಟ್ ಮಾಡಿ, ನಂತರ ನೀವು ಅಪ್ಡೇಟ್ ಮಾಡಿ, ನಂತರ ಪ್ರಿಂಟ್ ತಗೊಳ್ಳಿ, ಪರಿಶೀಲಿಸಿ ನಿಮಗೇನಾದರೂ ಹೊಸದಾಗಿ ಸೇರಿಸಬೇಕಾ ಅಥವಾ ಸೇರಿಸಿರೋದನ್ನು ನೀವು ಬದಲಾವಣೆ ಮಾಡಬೇಕಾ ಅಥವಾ ಯಾವುದಾದ್ರೂ ಕಾಲೇಜ್ ಬೇಡವಾ ನೀವು ಅದನ್ನು ಡಿಲೀಟ್ ಮಾಡಬೇಕಂದ್ರೆ ಈ ಮಧ್ಯಭಾಗದ ಸ್ಕ್ರೀನಲ್ಲಿ ಬಂದು ನೀವು ಡಿಲೀಟ್ ಮಾಡ್ಬೋದು. ಪ್ರಿಯಾರಿಟಿ ನಂಬರನ್ನು ಬದಲಾವಣೆ ಮಾಡಬಹುದು. ಅಥವಾ ಹೊಸದಾಗಿ ಸೇರಿಸಬೇಕು ಅಂತಂದರೆ ಈ ಲೆಫ್ಟ್ ಸೈಡ್ ಸ್ಕ್ರೀನಲ್ಲಿ ಏನಿದೆ ಯಾವ ಕೋರ್ಸ್ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮಗೆ ಬೇಕಾಗಿರತಕ್ಕಂತಹ ಕಾಲೇಜನ್ನು ನೀವು ಅಲ್ಲಿ ಆಯ್ಕೆ ಮಾಡಿ ಸೇವ್ ಅಂಡ್ ಸಬ್ಮಿಟನ್ನು ನೀವು ತಗೋಬೇಕು. ಸೊ ಈ ರೀತಿ ಮಾಡೋದಕ್ಕೆ ನಿಮಗೆ ಆಪ್ಷನ್ ಎಂಟ್ರಿ ಅಂತ ಕರೀತಾರೆ. ಇಲ್ಲಿ ಏನು ಮಾಡಿ, ನೀವು ಆಪ್ಷನ್ಸ್ ಎಂಟ್ರಿ ಮುಗಿದ ನಂತರ ನೀವು ಇಲ್ಲಿ ಲಾಗೌಟ್ ಬಟನ್ ಅಂತ ಇರುತ್ತೆ, ಆ ಲಾಗೌಟ್ ಬಟನನ್ನು ನೀವು ಸೆಲೆಕ್ಟ್ ಮಾಡಿ ನೀವು ಲಾಗೌಟ್ ಆಗಬೇಕು. ಅಲ್ಲಿ ಮೇಲೆ ತೋರಿಸ್ತಿರತಕ್ಕಂತಹ ಇಂಟು ಮಾರ್ಕ್ ಅಥವಾ ಎಕ್ಸ್ ಮಾರ್ಕಿಂದ ನೀವು ಸ್ಕ್ರೀನನ್ನು ಕ್ಲೋಸ್ ಮಾಡಬೇಡಿ. ಅಲ್ಲಿ ಬ್ಯಾಕ್ ಟು ಹೋಮ್ ಅಂತ ಇದೆ. ಬ್ಯಾಕ್ ಟು ಹೋಮ್ ಅಂತ ಬಂದಾಗ ನಿಮಗೆ ಈಗಾಗಲೇ ಮೊದಲು ತೋರಿಸಿರ್ತಕ್ಕಂಥ ಸ್ಕ್ರೀನಲ್ಲಿ ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ನೋಡಬಹುದು, ನೀವು ಚೇಂಜ್ ಪಾಸ್ವರ್ಡ್ ಇದೆ, ನೀವು ಚೇಂಜ್ ಪಾಸ್ವರ್ಡ್ ಕೂಡ ಮಾಡ್ಕೊಳ್ಳಿ. ಲಾಗಿನ್ ಹಿಸ್ಟ್ರಿ ಇರುತ್ತೆ, ನೀವು ಎಷ್ಟು ಸಲ ಲಾಗಿನ್ ಆಗಿದ್ದೀರಿ ಅದು ಕೂಡ ನೋಡಬಹುದು. ಮೊಬೈಲ್ ನಂಬರ್ ಅಂತ ಇದೆ, ಚೇಂಜ್ ಅಂತ ಇದೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಮತ್ತು ಇಮೇಲ್ ಐಡಿಯನ್ನು ನಮೂದಿಸಬೇಕು. ಸರಿಯಾದ ಮೊಬೈಲ್ ಸಂಖ್ಯೆ ಮತ್ತು ಸರಿಯಾದ ಇಮೇಲ್ ಐಡಿಯನ್ನು ನಮೂದಿಸಿ.